ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ. ನನ್ನ ಮಗ ನೋಡ್ರಿ ಕೊಬ್ಬರಿ ಹೆಚ್ಚಾಗತ್ತಾನ್ರಿ. ಯಾಕೆ ಏನು ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅವ್ನು ಕೊಬ್ಬರಿ ಹೆಚ್ಚಕ್ಕೆ ಹಚ್ಚಿನ್ರಿ. ಅವನಿಗೆ ಅವನು ಕಡುಬು ಮಾಡೋಕ್ಕೋಸ್ಕರ ಕೊಬ್ಬರಿ ಹೆಚ್ಚಾಕತ್ತಾನ್ರಿ. ನಾನು ಈ ಕಡೆ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಏನು ಮಾಡೀನಿ ರೀ, ಜಲ್ಲಡಿ ಇಟ್ಕೊಂಡು ಇವಾಗ ಚಕ್ಲಿ ಮಾಡ್ತಾ ಇದ್ದೇನೆ ರೀ. ಚಕ್ಲಿಗೋಸ್ಕರ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಯಾಕಂದ್ರೆ ಆಲ್ರೆಡಿ ನಾನು ಒಂದು ವಿಡಿಯೋದಾಗ ಶೇರ್ ಮಾಡೀನಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಾನು ಇವಾಗ ಮಾಡಾಕತ್ತೀನಲ್ಲ ಅಂತಂದು ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇವಾಗ ಎರಡೂ ಹಿಟ್ಟು ಕಲಸಿ ಮತ್ತು ಮಸಾಲೆ, ಖಾರ, ಉಪ್ಪು, ಅರಿಶಿಣ ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಗೆ ಎಣ್ಣೆ ಬಿಸಿ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಇವಾಗ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊತ ಕಲಸ್ಕೊತ ಹೋಗ್ಬೇಕು ರೀ. ಹಂಗಾಗಿ ಯಾಕಂದರೆ ಸಡನ್ನೇ ಜಾಸ್ತಿ ನೀರು ಹಾಕಿತ್ತಂದ್ರೆ ಹಳಸಾಯ್ತಂದ್ರೆ ಇದಾಗ್ತದೆ, ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನೋಡಿ ಕಲಿಸ್ಕೋಬೇಕಾಗ್ತದೆ ನೋಡಿ. ಈಗ ಈ ಥರ ಇದ್ದರೆ ಚಕ್ಲಿ ರೆಡಿ ಆಗ್ತಾವ್ರಿ, ಚೆನ್ನಾಗಿ ಬರ್ತಾವೆ. ಇವಾಗ ನೋಡಿರಿ ನಾನು ಮಿಕ್ಸಿಯಲ್ಲಿ ಪುಟಾಣಿ ಒಂದು ಬಟ್ಲ ಪುಟಾಣಿ ಮತ್ತು ಸಕ್ಕರೆ ಹಾಕ್ಕೊಂಡು ರುಬ್ಕೊಂಡೇನಿ ರೀ. ಕೊಬ್ಬರಿ ಏನು ಹೆಚ್ಚಿಟ್ಟಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಕತ್ತೀನಿ ರೀ. ಏಲಕ್ಕಿ ಪೌಡ್ರು ಮತ್ತು ಅದನ್ನು ಅದರೊಳಗೆ ಸಕ್ಕರೆ ಒಳಗೆ ಏಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಏನು ರುಬ್ಕೊಂಡಿರ್ತೀವಲ್ಲ, ಏಲಕ್ಕಿ ಅದು ಹಾಕಿದ್ದು ಎಲ್ಲ ಚೆನ್ನಾಗಿ ಕೊಬ್ಬರಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲನೂ ಮಿಕ್ಸ್ ಆಗುತ್ತಾನ ಇಷ್ಟೇ ಚೆನ್ನಾಗಿ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ನಾನು ಹಿಟ್ಟು ನಾದಿಟ್ಟಿದ್ದೆ ನಾನು ಕಡುಬು ಮಾಡೋಕ್ಕೋಸ್ಕರ. ಇವಾಗ ಕಡುಬು ಮಾಡ್ತಾಯಿದ್ದೀನಿ ನೋಡಿರಿ. ಗೋಕುಲಾಷ್ಟಮಿ ದಿನ ವಿಡಿಯೋ ನನಗೆ ಬಿಡೋಕ್ಕಾಗಿಲ್ಲ ಫ್ರೆಂಡ್ಸ್. ಕೆಲವೊಂದು ಕಾರಣಗಳಿಂದ ವಿಡಿಯೋ ಬಿಡೋಕ್ಕಾಗಿಲ್ಲ. ಹಂಗಾಗಿ ನಾನಿವಾಗ ಲೇಟಾಗಿ ವಿಡಿಯೋ ಬಿಡ್ತಾಯಿದ್ದೀನಿ. ಕೆಲವೊಂದು ವಿಡಿಯೋ ಬಿಟ್ಟೀನಿ, ಕೆಲವೊಂದು ವಿಡಿಯೋ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿರಿ. ಈ ಥರ ಎಲ್ಲನೂ ಉಳ್ಳೆ ಮಾಡಿ ಇಟ್ಕೊಂಡು ಇವಾಗ ಲಟ್ಟಣಿಕೆಯಿಂದ ಯಾವ ಥರ ತೀಡ್ತೀನಿ, ಕಡುಬು ಯಾವ ಥರ ಮಾಡ್ತೀನಿ ಅಂದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ರೋಲ್ ಮಾಡಿ ಇಡ್ತಾಯಿದ್ದೀನಿ ಒಟ್ಟಿಗೆ. ನನಗೆ ಮತ್ತು ತೀಡಬೇಕಾದ್ರೆ ಈಸಿ ಆಗ್ತದೆ, ಪಟ ಆಗ್ತದೆ ಅಂದ್ಬಿಟ್ಟು ಇವಾಗ ನೋಡಿರಿ ನಾನು ಹಿಟ್ಟು ಹಚ್ಚಿ ನಾನು ಈ ಥರ ಎಲೆಗಳನ್ನು ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಿಂದ ಮಾಡಾಕತ್ತೀನಿ ಫ್ರೆಂಡ್ಸ್. ನಾನು ಇವಾಗ ಗೋಧಿ ಹಿಟ್ಟಿಂದ ಕಡುಬು ಮಾಡಾಕತ್ತೀನಿ ನೋಡಿರಿ. ಮೈದಾ ಹಿಟ್ಟಿಂದನೂ ತುಂಬ ಚೆನ್ನಾಗಾಗುತ್ತೆ. ಆದರೆ ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬಾ ಡೇಂಜರ್ ಅಂತ ಹೇಳ್ಬೋದು. ಹಂಗಾಗಿ ನಾನು ಜಾಸ್ತಿ ಮೈದಾ ಏನು ಯೂಸ್ ಮಾಡೋಂಗಿಲ್ಲ, ಗೋಧಿ ಹಿಟ್ಟೆ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿರಿ. ಇವಾಗ ಎಲೆಗಳು ಮಾಡಿ ಇವಾಗ ಪಟ ಈ ಥರ ಮಾಡಿ ಇಟ್ಕೋಕೆ ನಮ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಾಕತ್ತೀನಿ ನೋಡಿರಿ. ಎಷ್ಟು ಫಾಸ್ಟಾಗಿ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ರೀ. ಇವಾಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಎಣ್ಣೆನೂ ಕಾಯ್ದದ್ರಿ. ಇವಾಗ ಕಡುಬು ಕರಿಯಾಕತ್ತೀನಿ ನೋಡಿರಿ. ಈ ಥರ ಮಾಡಿ ಪಟ ಮಾಡಿಕೊಂಡು ಎಲೆಗಳನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಏನಾಗ್ತದೆ, ನಮಗೆ ಈಸಿಯಾಗಿ ನಾವು ಪಟ ತುಂಬಿಕೊಂಡು ಬೇಗನೆ ಆಗುತ್ತೆ. ಹಂಗಾಗಿಬಿಟ್ಟು ನಾನು ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಾಮೆಂಟ್ಸಲ್ಲಿ ತಿಳಿಸ್ರಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ನೋಡಿರಿ. ಎಷ್ಟು ಚೆನ್ನಾಗಿ ಕಡುಬು ರೆಡಿ ಆಯ್ತು ನೋಡಿರಿ. ಕರ್ಜಿಕಾಯಿ ಅಂತ ಹೇಳ್ತೀವಿ ರೀ, ಕರ್ಜಿಕಾಯಿ ಕಡುಬು ಅಂತ ಹೇಳ್ತೀವಿ. ಇವಾಗ ಇವೆಲ್ಲ ಒಂದಿಷ್ಟು ಮಾಡಿದ ನಂತರ ಒಂದು ಸ್ವಲ್ಪ ನಾನು ಚಕ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ. ನಾವು ಒಂದು ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿವಂದ್ರೆ ಎಣ್ಣೆಯಲ್ಲಿ ಬಿಡೋಕೆ ತುಂಬಾ ಈಸಿ ಆಗುತ್ತೆ ನೋಡಿರಿ. ಚಕ್ಲಿ ಕೂಡ ರೆಡಿ ಆಯಿತು. ಈಗೆಲ್ಲನೂ ರೆಡಿ ಮಾಡಿಟ್ಕೊಂಡು ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡಿದ್ದೆ ನೋಡಿರಿ. ಚಕ್ಲಿ ಮತ್ತು ಒಂದು ಸ್ವಲ್ಪನೇ ಕೋಡುಬಳೆ ಮತ್ತು ಕಡುಬು, ಇವು ಕಡಲೆಕಾಳು ಅಂತಿರುತ್ತೆ ಅಲ್ಲ ಫ್ರೆಂಡ್ಸ್, ಇದನ್ನು ಕುದಿಸ್ಬಿಟ್ಟು ನಾವು ಇಷ್ಟು ನೈವೇದ್ಯಕ್ಕೆ ಇಡ್ತೀವಿ ನೋಡಿರಿ ಕೃಷ್ಣಗೆ. ಇವೆಲ್ಲ ಅಂದರೆ ತುಂಬಾ ಇಷ್ಟ. ಹಂಗಾಗಿಬಿಟ್ಟು ನಾನು ಸಿಂಪಲ್ಲಾಗಿ ಈ ಥರ ಗೋಕುಲಾಷ್ಟಮಿ ದಿನ, ಕೃಷ್ಣ ಜನ್ಮಾಷ್ಟಮಿ ದಿನ ಇದು ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಚಿಕ್ಕದೊಂದು ಇದೆ ನನ್ನ ಹತ್ರ ಬಾಲಕೃಷ್ಣ, ಹಾಗಾಗಿ ನಾನು ಪ್ರತಿ ವರ್ಷವೂ ಕೂಡ ಇದೇ ಥರ ಪೂಜೆ ಮಾಡ್ತೀನಿ ನಾನು. ಇಷ್ಟ ಆಗಿತ್ತು ಅಂದ್ರೆ ನನ್ನ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ತೀರ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.